Kindly listen to my words. Capsicum plants ಗೆ E3 fertilizer ಕೊಟ್ರೆ ಆಲ್ಮೋಸ್ಟ್ 80% ರಿಪ್ಸ್ ಕಂಟ್ರೋಲ್. ಹಾಯ್ ಎಲ್ರಿಗೂ ನಮಸ್ಕಾರ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಇಲ್ಲಿ ಚೆನ್ನಾಗಿದ್ದೀನಿ. ನನ್ನ ವೆಲ್ಕಮ್ ಮಾಡೋಕ್ಕೆ ಇಲ್ಲೊಬ್ರು ಫ್ಯಾನ್ ಇದ್ದಾರೆ. ವೆಲ್ಕಮ್ ಮೇಡಮ್ ರೇ, ವೆಲ್ಕಮ್. ನಾನು ನಿಮ್ಮ ಬಿಗ್ ಫ್ಯಾನ್. ವಾಕೆಲ್ಲ ಮುಗಿಸಿ ಧ್ಯಾನಕ್ಕೆ ಶಾಂತಿ ಬೇಕು ಅಂತಿದ್ರೆ ನನ್ನ ಬ್ರೈನ್ ಹೇಳ್ತಿತ್ತು ಎದ್ನಡಿ ಸಾಕು ಅಂತ. ನೀವ್ ಹೇಳಿದ್ರಿಂದ ಅಲ್ಲಿಂದ ನಾನು ಎದ್ಬಿಟ್ಟೋದೆ. ಯಾಕೋ ಅಣ್ಣವ್ರೆಂದು ಬಿಲ್ಡಪ್ ಕೊಡ್ತಿದ್ದೀರಾ? ಶ್ರೀ ಕೃಷ್ಣ ಹೇಳ್ತಾರೆ, ಕ್ಷಮೆ ಕೇಳುವ ಗುಣ ಮತ್ತು ಕ್ಷಮಿಸುವ ಗುಣ ಇವೆರಡು ನಿಮ್ಮಲ್ಲಿದ್ದರೆ ಅಲ್ಲಿ ಯಾವ ಪ್ರೀತಿನೂ ಸೋಲಲ್ಲ, ಯಾವ ಸಂಬಂಧನೂ ಸಾಯೋಲ್ಲ. ಏನ್ ಪ್ರೀತಿನೋ ಏನ್ ಪ್ರೇಮ. ಪ್ರೀತಿ ಅಂದ್ರೆ ಅಷ್ಟು ಗೊತ್ತಿಲ್ವ ಸರ್, ಲವ್ ಅಂತ. ಅಲ್ಲಿಂದ ಹಂಗೆ ಸೀದಾ ಮನೆ ಕಡೆಗೆ ಬಂದೆ. ಯಾಕೋ ಇವತ್ತು ಸ್ವಲ್ಪ ತಲೆನೋವು ಅಂತ ನಮ್ ಗುಂಡಂಗೆ ಹೇಳಿದ್ರೆ ಅವನು ಹೆಡ್ ಮಸಾಜ್ ಮಾಡ್ತಿದ್ದ. ನನ್ಗೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಟಿಫನ್ ನೋಡಿದ ತಕ್ಷಣ ನನ್ ಬಾಯಿ ಹೇಳ್ತಿತ್ತು. ಅದನ್ನ ತಿನ್ಕೊಂಡು ನಾನು ಊರಿಗೆ ಬಂದೆ. ಆಕ್ಚುಲಿ ನಮ್ ಲಾಸ್ಟ್ ವಿಡಿಯೋದಲ್ಲಿ ಆಕ್ಟ್ ನಂಬರ್ 1 ಬಗ್ಗೆ ಹೇಳಿದ್ದೀನಿ. ಬಟ್ ನಂಬರ್ 2 ಸೀಕ್ರೆಟ್ ಆಕ್ಟ್ ಬಗ್ಗೆ ಹೇಳ್ತೀನಿ ಕೇಳಿ. ಕ್ಯಾಪ್ಸಿಕಮ್ ಪ್ಲಸ್ ಮೆಚುರಿಟಿ ಆಫ್ ಹಾರ್ವೆಸ್ಟಿಂಗ್ ಬಂದ ತಕ್ಷಣ ಟ್ರಿಪ್ಸ್ ಅಟ್ಯಾಕ್ ಆಗುತ್ತೆ. ಇದರಿಂದ ಫಾರ್ಮಸಿಗೆ ತುಂಬಾ ದೊಡ್ಡ ಲಾಸ್ ಆಗುತ್ತೆ. ಸೊ ಕೈಂಡ್ಲಿ ಲಿಸನ್ ಟು ಮೈ ವರ್ಡ್ಸ್. ಕ್ಯಾಪ್ಸಿಕಮ್ ಪ್ಲಾಂಟ್ಸಿಗೆ E3 ಫರ್ಟಿಲೈಸರ್ ಕೊಟ್ರೆ ಆಲ್ಮೋಸ್ಟ್ 80% ರಿಪ್ಸ್ ಕಂಟ್ರೋಲ್ ಆಗುತ್ತೆ. ಇವರು ಸಾಮಾನ್ಯ ಮನೋವೈದ್ಯರಲ್ಲ. ಅದೇ ಸಿಮೋಡಿಸ್ ಗ್ರೇಸಿಯಾ ಕ್ಯಾಪ್ಸೈಡಿಸ್. ಈ ಫರ್ಟಿಲೈಸರ್ಸ್ ನ ನಿಮ್ಮ ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ನಿಮ್ಮ ಪ್ಲಾಂಟ್ಸಿಗೆ ಎಷ್ಟು ಕೊಡ್ಬೇಕು ಅಂತ ಕೇಳಿ ಕೊಡಿ. ನನ್ನಿಂದ ಒಂದು 10 ಜನ ಬೆಳಿತಾರೆ ಅನ್ನೋದಾದ್ರೆ ಪಕ್ಕ ರಿಸಲ್ಟ್ ಇದೆ. ಸೊ ಇವತ್ತಿನ ಕತೆ ಇಷ್ಟೇ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿಗ್ತೀನಿ. ಅಲ್ಲಿಗಂಟ ಲೈಕ್, ಶೇರ್, ಸೇವ್, ಫಾಲೋ ಫಾರ್ ಮಸ್ತ್. ನನ್ನಿಂದ ಒಂದು 10 ಜನ ಬೆಳಿತಾರೆ ಅನ್ನೋದಾದ್ರೆ ನೀವು ಒಬ್ರೊಬ್ರು 10 ಜನ ಬೆಳೆಸಿ. ಆ 10 ಜನ 100, 1000, ಲಕ್ಷ, ಕೋಟಿಗಳಾಗಿ. ಬಾಯ್.